ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಇಲ್ಲಿ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿ ಅಕ್ರಮವಾಗಿ ಇವರು ಗ್ಯಾಸ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ವಲಸಿಗರು ಬಾಂಗ್ಲಾದೇಶದಿಂದ ಬಂದವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ನಿನ್ನೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಅವರಿದ್ದಂತ ಮನೆ, ಅವರ ಸೂರು ಎಲ್ಲವೂ ಕೂಡ ಜೋಪಡಿಗಳು, ಗುಡಿಸಲೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದು, ಇವರು ನೆಲದ ಅಡಿಯಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು. ಅದೆಲ್ಲ ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಇಲ್ಲಿ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿ ಅಕ್ರಮವಾಗಿ ಇವರು ಗ್ಯಾಸ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ವಲಸಿಗರು ಬಾಂಗ್ಲಾದೇಶದಿಂದ ಬಂದವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ನಿನ್ನೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಅವರಿದ್ದಂತ ಮನೆ, ಅವರ ಸೂರು ಎಲ್ಲವೂ ಕೂಡ ಜೋಪಡಿಗಳು, ಗುಡಿಸಲೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದು, ಇವರು ನೆಲದ ಅಡಿಯಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು. ಅದೆಲ್ಲ ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಇಲ್ಲಿ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿ ಅಕ್ರಮವಾಗಿ ಇವರು ಗ್ಯಾಸ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ವಲಸಿಗರು ಬಾಂಗ್ಲಾದೇಶದಿಂದ ಬಂದವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ನಿನ್ನೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಅವರಿದ್ದಂತ ಮನೆ, ಅವರ ಸೂರು ಎಲ್ಲವೂ ಕೂಡ ಜೋಪಡಿಗಳು, ಗುಡಿಸಲೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದು, ಇವರು ನೆಲದ ಅಡಿಯಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು. ಅದೆಲ್ಲ ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಇಲ್ಲಿ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿ ಅಕ್ರಮವಾಗಿ ಇವರು ಗ್ಯಾಸ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ವಲಸಿಗರು ಬಾಂಗ್ಲಾದೇಶದಿಂದ ಬಂದವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ನಿನ್ನೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಅವರಿದ್ದಂತ ಮನೆ, ಅವರ ಸೂರು ಎಲ್ಲವೂ ಕೂಡ ಜೋಪಡಿಗಳು, ಗುಡಿಸಲೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದು, ಇವರು ನೆಲದ ಅಡಿಯಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು. ಅದೆಲ್ಲ ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಇಲ್ಲಿ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿ ಅಕ್ರಮವಾಗಿ ಇವರು ಗ್ಯಾಸ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ವಲಸಿಗರು ಬಾಂಗ್ಲಾದೇಶದಿಂದ ಬಂದವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ನಿನ್ನೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಅವರಿದ್ದಂತ ಮನೆ, ಅವರ ಸೂರು ಎಲ್ಲವೂ ಕೂಡ ಜೋಪಡಿಗಳು, ಗುಡಿಸಲೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದು, ಇವರು ನೆಲದ ಅಡಿಯಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು. ಅದೆಲ್ಲ ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಇಲ್ಲಿ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿ ಅಕ್ರಮವಾಗಿ ಇವರು ಗ್ಯಾಸ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ವಲಸಿಗರು ಬಾಂಗ್ಲಾದೇಶದಿಂದ ಬಂದವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ನಿನ್ನೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಅವರಿದ್ದಂತ ಮನೆ, ಅವರ ಸೂರು ಎಲ್ಲವೂ ಕೂಡ ಜೋಪಡಿಗಳು, ಗುಡಿಸಲೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದು, ಇವರು
ನೆಲದ ಅಡಿಯಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು. ಅದೆಲ್ಲೋ ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಇಲ್ಲಿ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿ ಅಕ್ರಮವಾಗಿ ಇವರು ಗ್ಯಾಸ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ವಲಸಿಗರು, ಬಾಂಗ್ಲಾದೇಶದಿಂದ ಬಂದವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ನಿನ್ನೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಅವರಿದ್ದಂತ ಮನೆ, ಅವರ ಸೂರು ಎಲ್ಲವೂ ಕೂಡ, ಜೋಪಡಿಗಳು, ಗುಡಿಸಲು ಎಲ್ಲ ಸುಟ್ಟು ಭಸ್ಮ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದು, ಇವರು ನೆಲದ ಅಡಿಯಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು. ಅದೆಲ್ಲೋ ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಇಲ್ಲಿ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿ ಅಕ್ರಮವಾಗಿ ಇವರು ಗ್ಯಾಸ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ವಲಸಿಗರು, ಬಾಂಗ್ಲಾದೇಶದಿಂದ ಬಂದವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ನಿನ್ನೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಅವರಿದ್ದಂತ ಮನೆ, ಅವರ ಸೂರು ಎಲ್ಲವೂ ಕೂಡ, ಜೋಪಡಿಗಳು, ಗುಡಿಸಲು ಎಲ್ಲ ಸುಟ್ಟು ಭಸ್ಮ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದು, ಇವರು ನೆಲದ ಅಡಿಯಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು. ಅದೆಲ್ಲೋ ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಇಲ್ಲಿ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿ ಅಕ್ರಮವಾಗಿ ಇವರು ಗ್ಯಾಸ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ವಲಸಿಗರು, ಬಾಂಗ್ಲಾದೇಶದಿಂದ ಬಂದವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ನಿನ್ನೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಅವರಿದ್ದಂತ ಮನೆ, ಅವರ ಸೂರು ಎಲ್ಲವೂ ಕೂಡ, ಜೋಪಡಿಗಳು, ಗುಡಿಸಲು ಎಲ್ಲ ಸುಟ್ಟು ಭಸ್ಮ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದು, ಇವರು ನೆಲದ ಅಡಿಯಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು. ಅದೆಲ್ಲೋ ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಇಲ್ಲಿ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿ ಅಕ್ರಮವಾಗಿ ಇವರು ಗ್ಯಾಸ್ ಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ವಲಸಿಗರು, ಬಾಂಗ್ಲಾದೇಶದಿಂದ ಬಂದವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಇದರಿಂದಾಗಿ ನಿನ್ನೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಅವರಿದ್ದಂತ ಮನೆ, ಅವರ ಸೂರು ಎಲ್ಲವೂ ಕೂಡ, ಜೋಪಡಿಗಳು, ಗುಡಿಸಲು ಎಲ್ಲ ಸುಟ್ಟು ಭಸ್ಮ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದು, ಇವರು ನೆಲದ ಅಡಿಯಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ರು. ಅದೆಲ್ಲೋ ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ.